ಹಲೋ ಫ್ರೆಂಡ್ಸ್. ಸೊ ನಾವು ಇವಾಗ 7ನೇ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಯಾವುದದು ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂತ. ಇನ್ ಎನಿ ಪ್ರೊಡಕ್ಷನ್ ಪ್ರೊಸೆಸ್ ಇಟ್ ಈಸ್ ಎಸೆನ್ಷಿಯಲ್ ಟು ಮೇಂಟೈನ್ ಕ್ವಾಲಿಟಿ ಆಫ್ ಮ್ಯಾನುಫ್ಯಾಕ್ಚರ್ಡ್ ಐಟಮ್ಸ್. ಸೊ ಅಂದರೆ ಇವಾಗ ಯಾವುದೇ ಒಂದು ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಿದೆ ಅಂದರೆ ಅದರ ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಹೆಲ್ಪ್ಸ್ ಟು ಅರ್ನ್ ಗುಡ್ ವಿಲ್ ಆಫ್ ಕನ್ಸ್ಯೂಮರ್ಸ್ ಆ್ಯಂಡ್ ಟು ಆಪ್ಟಿಮೈಸ್ ದ ಪ್ರೊಡಕ್ಷನ್ ಕಾಸ್ಟ್. ಸೊ ಇದರಿಂದ ಏನಾಗುತ್ತೆ, ಅದು ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದರೆ ಕನ್ಸ್ಯೂಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ಮತ್ತು ಆ ಪ್ರೊಡಕ್ಷನ್ ಕಾಸ್ಟ್ ಕೂಡ ನಾವು ಅದನ್ನು ಆಪ್ಟಿಮೈಸ್ ಮಾಡಬಹುದು. So the challenge of the producer is to design ways to maximize the profit and to minimize the production of defective items. ಸೊ ಇಲ್ಲಿ ಮೇನ್ ಥೀಮ್ ಅಥವಾ ಮೇನ್ ಏಮ್ ಏನಿದೆ, ನಮಗೆ ಕಸ್ಟಮರ್ಸ್ ತುಂಬ ಜಾಸ್ತಿ ಆಗಬೇಕು. ಸೊ ಅದರಿಂದ ನಮಗೆ ಪ್ರಾಫಿಟ್ ಏನಾಗಬೇಕು, ಮ್ಯಾಕ್ಸಿಮೈಸ್ ಆಗಬೇಕು, ಮತ್ತು ಡಿಫೆಕ್ಟಿವ್ ಐಟಮ್ಸ್ ಪ್ರೊಡ್ಯೂಸ್ ಆಗ್ತಿರೋದು ಏನಾಗಬೇಕು, ನಮಗೆ ಕಡಿಮೆ ಆಗಬೇಕು ಅನ್ನೋದು ಇದ್ರದ್ದು ಮೇನ್ ಏಮ್. So, statistical quality control is the term used to describe the set of statistical tools used by quality professionals. ಸೊ ಇವಾಗ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂದ್ರೇನು, ಈ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಆ ಕ್ವಾಲಿಟಿ ಪ್ರೊಫೆಷ್ನಲ್ಸ್ ಏನಿರ್ತಾರೆ ಅವರು ಒಂದಿಷ್ಟು ಸ್ಟ್ಯಾಟಿಸ್ಟಿಕಲ್ ಟೂಲ್ಸನ್ನು ಯೂಸ್ ಮಾಡ್ತಾರೆ. ಸೊ ಈ ಮೆಥಡ್ಗೆ ಏನಂತ ಹೇಳ್ತೇವೆ ನಾವು, ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತೇವೆ. ಹೆಸರಲ್ಲೇ ಇದೆ, ಯೂಸಿಂಗ್ ದೋಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ವಿ ಕ್ಯಾನ್ ಕಂಟ್ರೋಲ್ ದ ಕ್ವಾಲಿಟಿ ಆಫ್ ದ ಮ್ಯಾನುಫ್ಯಾಕ್ಚರ್ಡ್ ಐಟಮ್ ಅಂತ ಹೇಳ್ಬೋದು. SQC techniques were developed by Dr. Walter Shewhart. He was an employee of the Bell Telephone Company, America in 1920. ಸೊ ಇವರು ವಾಲ್ಟರಿಂದ SQC ಟೆಕ್ನಿಕ್ಸನ್ನು ಡೆವಲಪ್ ಮಾಡಿದರು. ಸೊ ಇವರು ಬೆಲ್ ಕಂಪ್ನಿಯಲ್ಲಿ ಏನಿದ್ರು ವರ್ಕರ್ ಆಗಿದ್ದರು, ಅಂದರೆ ಎಂಪ್ಲಾಯಿ ಆಗಿದ್ದರು. Usually, the customers may feel that the manufactured articles may not be in accordance with the quality standards. ಸೊ ಒಂದಿಷ್ಟು ಸಲ ಏನು ಮಾಡ್ಬೋದು, ಕಸ್ಟಮರ್ಸ್ ಫೀಲ್ ಮಾಡ್ಬೋದು, ಏನು ನಾವು ಈ ಥರ ಪ್ರಾಡಕ್ಟ್ ಇರಬೇಕಂತ ಅಂದ್ಕೊಂಡಿದ್ವಿ ಬಟ್ ಅದು ಆ ಥರ ಇಲ್ಲ ಅಂತ ಅವರು ಹೇಳ್ಬೋದು. ಸೊ ಯಾವ್ಯಾವ ಅಂತಂದರೆ, ಅ ಸೆಲ್ ಫೋನ್ ಡಸ್ ನಾಟ್ ಫಂಕ್ಷನ್ ಇನ್ ದ ವೇ ಇಟ್ ಈಸ್ ಆ್ಯಕ್ಚುಲಿ ಡಿಸೈನ್. ಅಂದರೆ ನಾವು ಸೆಲ್ ಫೋನ್ ಈ ಥರ ಇರಬೇಕು ಅಂತ ಅವರು ಹೇಳಿರ್ತಾರೆ. ಫಸ್ಟ್ ಆ್ಯಕ್ಚುಲಿ ಅದನ್ನು ಡಿಸೈನ್ ಮಾಡಿರ್ತಾರೆ, ಒಂದು ಸೆಲ್ ಫೋನ್ ಯಾವ ಥರ ಇರಬೇಕು, ಅದರ ಪ್ರಾಪರ್ಟೀಸ್ ಏನು ಅಂತ. ಬಟ್ ಆ್ಯಕ್ಚುಲಿ ಇನ್ ರಿಯಾಲಿಟಿ ಅದು ಏನು ಆ ಥರ ವರ್ಕ್ ಆಗ್ತಿರಲ್ಲ. ಅಂದರೆ ಇವಾಗ ಬ್ಯಾಟ್ರಿ ಅಪ್ ಟು 3 hours ಬರುತ್ತೆ ಅಂತ ಹೇಳ್ತಾರೆ, ಬಟ್ ರಿಯಾಲಿಟಿಯಲ್ಲಿ ಏನಿರುತ್ತೆ ಅದು 2.5 hours ಈ ಥರ ಬರ್ತಿರ್ಬೋದು. ಸೊ ಈ ಥರ ಇದು ಏನಾಗುತ್ತೆ, ಒಂದು ಎಕ್ಸಾಂಪಲ್ ಆಗುತ್ತೆ, ಅಂದರೆ ಕ್ವಾಲಿಟಿ ಇರಲ್ಲ ಅನ್ನೋದಕ್ಕೆ. ಅ ನ್ಯೂ ಬ್ಯಾಕ್ ಪ್ಯಾಕ್ ವಿತ್ ಅ ಬ್ರೋಕನ್ ಜಿಪ್ ಈ ಥರ. ಮತ್ತು ಅ ಮಿಲ್ಕ್ ಪ್ಯಾಕೆಟ್ ಡಸ್ ನಾಟ್ ಕಂಟೈನ್ ಸ್ಟಿಪ್ಯುಲೇಟೆಡ್ ವ್ಯಾಲ್ಯೂಮ್ ಆಫ್ ಮಿಲ್ಕ್. ಅಂದರೆ ಇವಾಗ ಮಿಲ್ಕ್ ಪ್ಯಾಕೆಟು 500 ml ಅಂತ ಹೇಳ್ತಾರೆ, ಬಟ್ ಅದರಲ್ಲಿ ಆ್ಯಕ್ಚುಲಿ 500 ml ಇರೋದಿಲ್ಲ. ಸೊ ಇದು ಕೂಡ ಏನಾಗುತ್ತೆ, ಕ್ವಾಲಿಟಿ ಕಂಟ್ರೋಲಲ್ಲಿ ಎಕ್ಸಾಂಪಲ್ ಆಗುತ್ತೆ. ಅಂದರೆ ಅದನ್ನು ಈ ವೇರಿಯೇಷನ್ಸನ್ನು ನಾವು ಏನು ಮಾಡುತ್ತೆ, ಮಿನಿಮೈಸ್ ಮಾಡಬೇಕಾಗತ್ತೆ. ನೋ 2 bottles ಆಫ್ ಸಾಫ್ಟ್ ಡ್ರಿಂಕ್ ಆರ್ ಫಿಲ್ ಟು ದ ಸೇಮ್ ಲೆವೆಲ್. ಅಂದರೆ ಇವಾಗ 100 ml ಬಾಟಲ್ಸ್ ಇದೆ, ಸೊ ಎರಡೂದ್ರಲ್ಲೂ ಕೂಡ ಸೇಮ್ ಅಮೌಂಟ್ ಆಫ್ ಸಾಫ್ಟ್ ಡ್ರಿಂಕ್ ಇರೋದಿಲ್ಲ. ಸೊ ಇವೆಲ್ಲ ಏನಾಗುತ್ತೆ, ಎಕ್ಸಾಂಪಲ್ಸ್ ಆಗುತ್ತೆ ಇನ್ ದ ವೇರಿಯೇಷನ್ಸ್ ಅಂತ ಹೇಳ್ಬೋದು. ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಬ್ರಾಡ್ ಕ್ಯಾಟಗರೀಸ್. ಸೊ ಇದನ್ನು ನಾವು 3 ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡಬಹುದು. ಏನೇನೆಂದರೆ, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಯೂಸ್ ಟು ಡಿಸ್ಕ್ರೈಬ್ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್ such as the mean, standard deviation and the range etc. ಸೊ ಡಿಸ್ಕ್ರಿಪ್ಟಿವ್ ಅಂದರೆ ಹೆಸರಲ್ಲೇ ಇದೆ, ನಾವು ಅದನ್ನು ಏನು ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಡಿಸ್ಕ್ರೈಬ್ ಮಾಡ್ತೇವೆ, ಏನಿದೆ ಇದಕ್ಕೆ ಪ್ರಾಡಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಮತ್ತು ನಾವೇನು ಮಾಡ್ತೇವೆ, ಇಲ್ಲಿ ರಿಲೇಷನ್ಶಿಪ್ಸನ್ನು ನೋಡ್ತೇವೆ. ಅಂದರೆ ಇವಾಗ 2 ಬಾಟಲ್ ಇದೆ, 2 ಬಾಟಲಲ್ಲಿ ಸೇಮ್ ಅಮೌಂಟ್ ಆಫ್ ಸಾಫ್ಟ್ ಡ್ರಿಂಕ್ ಇದ್ದಾಗ ಡಿವಿಯೇಷನ್ 0 ಆಗುತ್ತಲ್ಲ, ಬಿಕಾಸ್ ಎರಡರಲ್ಲಿ ಸೇಮ್ ಇದೆ. ಅದೇ ಒಂದರಲ್ಲಿ ಇವಾಗ 500 ಇರಬೇಕು ಅಂತ ತೊಗೊಂಡ್ರೆ ಒಂದರಲ್ಲಿ 450 ಇತ್ತು, ಇನ್ನೊಂದರಲ್ಲಿ 480 ಇದ್ದರೆ ಅಲ್ಲಿ 30 ml ಡಿವಿಯೇಷನ್ಸ್ ಬರುತ್ತೆ. ಸೊ ಈ ಥರ ನಾವು ಏನು ಮಾಡ್ಬೋದು, ಇದರಲ್ಲಿ ಮೆಷರ್ ಮಾಡ್ಬೋದು ಯೂಸಿಂಗ್ ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ರೇಂಜ್ ಈ ಥರ ಎಲ್ಲದರಲ್ಲಿ. ನೆಕ್ಸ್ಟ್ ಒನ್ ಏನು, ಸ್ಟ್ಯಾಟಿಸ್ಟಿಕಲ್ ಪ್ರೊಸೆಸ್ ಕಂಟ್ರೋಲ್. Statistical process control involves inspecting a random sample of the output from a process and deciding whether the process is producing products with characteristics that fall within a predetermined range. ಸೊ ಅಂದರೆ ಸ್ಟ್ಯಾಟಿಸ್ಟಿಕಲ್ ಪ್ರೊಸೆಸ್ ಕಂಟ್ರೋಲಲ್ಲಿ ಏನಿರುತ್ತೆ, ಇವಾಗ ಯಾವುದೇ ಒಂದು ರ್ಯಾಂಡಮ್ ಸ್ಯಾಂಪಲ್ನ ತೊಗೊಂಡ್ಬಿಟ್ಟು ಅದನ್ನು ಔಟ್ಪುಟ್ ತೆಗಿಯೋದು. ಸೊ ಅಂದರೆ ಆ ರ್ಯಾಂಡಮ್ ಸ್ಯಾಂಪಲ್ ಮೇಲೆ ನಾವು ಇನ್ಸ್ಪೆಕ್ಷನ್ ಮಾಡಿ ಅದರದ್ದು ಔಟ್ಪುಟ್ ಬರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಔಟ್ಪುಟ್ ನಾವು ಇನ್ಸ್ಪೆಕ್ಟ್ ಮಾಡೋದು, ಏನು
ನಮ್ಗೆ ಬೇಕಾದಂಥ ಕ್ಯಾರೆಕ್ಟರ್ಸ್ ಆ ಪ್ರಾಡಕ್ಟಲ್ಲಿ ಇದೆಯಾ, ಈಗೇನು ಔಟ್ಪುಟ್ ಬಂದಿರುತ್ತಲ್ಲ ಅದರಲ್ಲಿ ನಮ್ಗೆ ಬೇಕಾಗಿದ್ದ ಕ್ಯಾರೆಕ್ಟರ್ಸ್ ಇದೆಯಾ ವಿದಿನ್ ದ ಪ್ರಿಡಿಟರ್ಮೈನ್ಡ್ ರೇಂಜ್, ಇಷ್ಟು ರೇಂಜಲ್ಲಿ ಅದು ಇಷ್ಟೆಲ್ಲ ಪ್ರೊಡ್ಯೂಸ್ ಮಾಡ್ತಿರ್ಬೇಕು, ಅಂದರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅದರಲ್ಲಿ ಇರಬೇಕು, ಅದೆಲ್ಲ ಇದೆಯಾ ಅಂತ ನಾವು ಡಿಟರ್ಮೈನ್ ಮಾಡ್ತೇವೆ ಇನ್ ಸ್ಟ್ಯಾಟಿಸ್ಟಿಕಲ್ ಪ್ರೊಸೆಸ್ ಕಂಟ್ರೋಲಲ್ಲಿ. SPC ಡೀಲ್ಸ್ ವಿತ್ ದ ಪ್ರಾಬ್ಲಮ್ ಆಫ್ ಸ್ಟಡಿಯಿಂಗ್ ವೆದರ್ ದ ಪ್ರೊಸೆಸ್ ಈಸ್ ಫಂಕ್ಷನಿಂಗ್ ಪ್ರಾಪರ್ಲಿ ಆರ್ ನಾಟ್. ಸೊ ಇದರಲ್ಲಿ ಏನಿರುತ್ತೆ, ನಾವು ಒಂದು ಪ್ರೊಡ್ಯೂಸ್ ಏನಾಗಿರುತ್ತಲ್ಲ ಐಟಮು ಅದು ಪ್ರಾಪರ್ ಆಗಿ ಫಂಕ್ಷನ್ ಆಗ್ತಿದೆಯಾ, ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಅದು ಮೀಟ್ ಮಾಡ್ತಿದೆಯಾ ಅಂತ ನೋಡೋದು. Acceptance is the sampling or product control. So it is the process of inspecting a random sample of goods and deciding whether to accept the entire lot based on the results. ಅಂದರೆ ಈ ಅಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗ್ ಹೆಸರಲ್ಲೇ ಇದೆ. ಅಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗ್ ಅಂದರೆ ಒಂದು ಪೂರ ಲಾಟ್ ಇರುತ್ತೆ, ಅಂದರೆ ಇವಾಗ 1000 ಇರುತ್ತೆ, 1000 ಐಟಮ್ಸ್ ಇದೆ, ಅದರಲ್ಲಿ ನಾವು ಒಂದು 100 ಐಟಮ್ಸನ್ನು ತೊಗೊಳ್ತೀವಿ. ಅಂದರೆ ಫ್ರಮ್ ದ ಲಾಟ್ ವಿ ಟೇಕ್ ಸ್ಯಾಂಪಲ್ಸ್. ಸೊ ಸ್ಯಾಂಪಲ್ಸ್ ತೊಗೊಂಡ್ಬಿಟ್ಟು ಫ್ರಮ್ ದ್ಯಾಟ್ ಸ್ಯಾಂಪಲ್ಸ್ ವಿ ಕ್ಯಾನ್ ಡಿಸೈಡ್, ಅಂದರೆ ಆ ಸ್ಯಾಂಪಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವೆಲ್ಲ ಅನಲೈಸ್ ಮಾಡಿಬಿಟ್ಟು ಬೇಸ್ಡ್ ಆನ್ ದೋಸ್ ಸ್ಯಾಂಪಲ್ಸ್ ವಿ ಡಿಸೈಡ್ ವೆದರ್ ಟು ರಿಜೆಕ್ಟ್ ದ ಎಂಟೈರ್ ಲಾಟ್ ಆರ್ ಟು ಅಕ್ಸೆಪ್ಟ್ ದ ಎಂಟೈರ್ ಲಾಟ್. ಅಂದರೆ ಆ 100 ಸ್ಯಾಂಪಲ್ಸ್ ಮೇಲೆ ಟೆಸ್ಟ್ಗಳನ್ನು ಕ್ಯಾರಿ ಮಾಡಿಬಿಟ್ಟು ಆ ರಿಸಲ್ಟ್ಸ್ ಮೇಲೆ ನಾವು ಆ ಪೂರ ಲಾಟ್, ಆ 1000 ಸ್ಯಾಂಪಲ್ಸ್ನು ಎಕ್ಸೆಪ್ಟ್ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅನ್ನೋದು ಎಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗಲ್ಲಿ ಇರುತ್ತೆ. Acceptance sampling determines whether a batch of goods should be accepted or rejected. So ಆ ಸ್ಯಾಂಪ್ಲಿಂಗ್ ಟೆಸ್ಟ್ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ವೆದರ್ ಟು ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಎಂಟೈರ್ ದ ಲಾಟ್ ಅಂತ. The quality control and statistical quality control. So quality control is different and statistical quality control is different. ಅದೇನಂತ ನೋಡೋಣ ಇಲ್ಲಿ. A quality control is a unsystematic inspection or verification of the quality of the products. ಸೊ ಈ ಎರಡೂ ಕೂಡ ಏನು, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಅಂದರೆ ಪ್ರಾಡಕ್ಟ್ದು ಕ್ವಾಲಿಟಿ ಏನಿದೆ ಅಂತಲೇ ಅನಲೈಸ್ ಮಾಡ್ತಾರೆ. ಬಟ್ ಕ್ವಾಲಿಟಿ ಕಂಟ್ರೋಲ್ ಏನು, ಇಟ್ ಇಸ್ ದ ಅನ್ಸಿಸ್ಟಮೆಟಿಕ್ ಮೆಥಡ್ ಅಂತ. ಇದು ಅಂದರೆ ಸಿಸ್ಟಮೆಟಿಕ್ ಮೆಥಡ್ ಇರೋದಿಲ್ಲ. ಸೊ ಇದು ಅನ್ಸಿಸ್ಟಮೆಟಿಕ್ ಮೆಥಡ್ ಇನ್ಸ್ಪೆಕ್ಷನ್ ಆಗುತ್ತೆ. ವೇರ್ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್ ಇಸ್ ದ ಮೆಥಡ್ ಆಫ್ ಕಂಟ್ರೋಲಿಂಗ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್. ಅಂದರೆ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂದರೆ ಇದು ಕೂಡ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ನ ಮೇಂಟೈನ್ ಮಾಡೋದು, ಬಟ್ ಬೈ ಯೂಸಿಂಗ್ ದ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಅಂತ. As Mr. Grant stated that statistical quality control is simply a statistical method for determining the extent to which quality goals are being met without necessarily checking every item produced and for indicating whether or not the variation which occur are exceeding normal expectations. ಸೊ ಮಿಸ್ಟರ್ ಗ್ರ್ಯಾಂಟ್ ಅವ್ರ ಪ್ರಕಾರ ಏನು, ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಅಂದರೆ ನಾವು ಅದೊಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಆಗುತ್ತೆ ಫಾರ್ ಡಿಟರ್ಮಿನಿಂಗ್ ದ ಕ್ವಾಲಿಟಿ. ಅಂದರೆ ಇವಾಗ ನಾವು ಪ್ರೊಡ್ಯೂಸ್ ಆಗ್ತಕ್ಕಂಥ ಪ್ರಾಡಕ್ಟ್ ಏನಿದೆ ಅದು ನಮಗೆ ಎಕ್ಸ್ಪೆಕ್ಟೇಷನ್ಸನ್ನು ಮೀಟ್ ಮಾಡ್ತಿದ್ಯಾ. ಬಟ್ ನಾವು ಈಚ್ ಆ್ಯಂಡ್ ಎವ್ರಿ ಐಟಮ್ನ ನಾವಿಲ್ಲಿ ಚೆಕ್ ಮಾಡಲ್ಲ. ಸೊ ವಿತೌಟ್ ಚೆಕಿಂಗ್ ದ ಈಚ್ ಆ್ಯಂಡ್ ಎವ್ರಿ ಐಟಮ್ ವಿ ಡಿಟರ್ಮೈನ್ ವೆದರ್ ದ ಪ್ರಾಡಕ್ಟ್ ಈಸ್ ಏನು ಇಟ್ ಈಸ್ ಮೀಟಿಂಗ್ ಅವರ್ ಎಕ್ಸ್ಪೆಕ್ಟೇಷನ್ ಆರ್ ನಾಟ್ ಅಂತ. ಮತ್ತು ಆ ವೇರಿಯೇಷನ್ ಚೇಂಜಸ್ ಏನಿರುತ್ತಲ್ಲ, ಅಂದರೆ ಇವಾಗ 3 hours ಚಾರ್ಜ್ ಇದೆ ಅಂದರೆ ಇವಾಗ ಸಪೋಸ್ 255 minutes ಚಾರ್ಜ್ ಬಂತು ಅಥವಾ 250 minutes ಚಾರ್ಜ್ ಬಂತಂದರೆ ದಿಸ್ ಈಸ್ ಅಕ್ಸೆಪ್ಟಿಂಗ್ ರೇಂಜ್ ಅಂತ. ಸೊ ಆ ರೇಂಜಲ್ಲಿ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಏನಂತ ಹೇಳ್ತಾರೆ ಇವರು, ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂತ ಡಿಫೈನ್ ಮಾಡ್ತಾರೆ ಆ್ಯಸ್ ಮಿಸ್ಟರ್ ಗ್ರ್ಯಾಂಟ್ ಅವರು ಹೇಳ್ತಾರೆ. Here the term quality refers to characteristics of a product which satisfies the standards specified for measurement. ಸೊ ಇಲ್ಲಿ ಕ್ವಾಲಿಟಿ ಅಂತ ಅಂದ್ರೆ ಏನು, ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಅಂತ ನಾವು ತೊಗೊಂಡ್ರೆ ಅದಕ್ಕಂತ ಒಂದು ಸ್ಟ್ಯಾಂಡರ್ಡ್ಸನ್ನು ಡಿಫೈನ್ ಮಾಡಿರ್ತಾರೆ. ಸೊ ಆ ಸ್ಟ್ಯಾಂಡರ್ಡ್ಸ್ಗೆ ಆ ಸ್ಟ್ಯಾಂಡರ್ಡ್ಸ್ ಮೆಟ್ ಆಗಿದೆ ಅನ್ನೋದಕ್ಕೆ ನಾವೇನಂತ ಹೇಳ್ತೇವೆ, ಕ್ವಾಲಿಟಿ ಅಂತ ಹೇಳ್ತೇವೆ ಆ ಕ್ಯಾರೆಕ್ಟರಿಸ್ಟಿಕ್ಗೆ. The need for quality control arises because of the fact that even after the quality standards have been specified, some variation in quality is unavoidable in the products. So even when we define the quality standards, ಅಂದರೆ ಈ ಥರ ಸ್ಟ್ಯಾಂಡರ್ಡ್ ಇರಬೇಕು ಅಂತ ನಾವು ಡಿಫೈನ್ ಮಾಡಿದಾಗೂ ಕೂಡ ಸಮ್ ವೇರಿಯೇಷನ್ಸ್ ಆಗ್ತಿರುತ್ತೆ ಪ್ರೊಡ್ಯೂಸ್ ಆಗೋದ್ರಲ್ಲಿ. ಸೊ ಆ ವೇರಿಯೇಷನ್ಸ್ ಏನಿರುತ್ತೆ ಅನ್ಅವಾಯ್ಡೇಬಲ್ ಇರುತ್ತೆ. ಸೊ ಯಾವ್ಯಾವ್ದಂದರೆ ಇವಾಗ ವೇರಿಯೇಷನ್ ಇನ್ ಕ್ವಾಲಿಟಿ ಆಫ್ ದ ಮ್ಯಾನುಫ್ಯಾಕ್ಚರ್ಡ್ ಆರ್ಟಿಕಲ್ಸ್ ಈಸ್ ಇನ್ಹೆರೆಂಟ್ in any manufacturing process. This variation in quality of goods may be due to chance causes and assignable causes. ಸೊ ಇವಾಗ ಕ್ವಾಲಿಟಿ ಯಾವುದಕ್ಕೋಸ್ಕರ ಅದು ವೇರಿಯೇಷನ್ಸ್ ಆಗ್ತಿರುತ್ತೆ ಅಂದರೆ 2 ರೀಸನ್ ಇದೆ. ಒಂದು ಚಾನ್ಸ್ ಕಾಸಸ್ ಅಂತ, ಇನ್ನೊಂದು ಅಸೈನೇಬಲ್ ಕಾಸಸ್ ಅಂತ.
ಸೊ ವೇರಿಯೇಷನ್ ಡ್ಯೂ ಟು ಚಾನ್ಸ್ ಕಾಸಸ್ ಅಂದರೆ ಇವಾಗ ದೀಸ್ ಆರ್ ಕಾಲ್ಡ್ ಕಾಮನ್ ಆರ್ ರ್ಯಾಂಡಮ್ ಕಾಸಸ್ ಆಫ್ ವೇರಿಯೇಷನ್ಸ್. ಇದಕ್ಕೆ ಕಾಮನ್ ಅಥವಾ ರ್ಯಾಂಡಮ್ ಕಾಸಸ್ ಆಫ್ ವೇರಿಯೇಷನ್ಸ್ ಅಂತ ಹೇಳ್ತೇವೆ. ಅಂದರೆ ಕಾಮನ್ ಕಾಸಸ್ ಆಫ್ ವೇರಿಯೇಷನ್ ಆರ್ ಕಾಸಸ್ ದ್ಯಾಟ್ ಕ್ಯಾನಾಟ್ ಬಿ ಐಡೆಂಟಿಫೈಡ್. ದೀಸ್ ಟೈಪ್ಸ್ ಆಫ್ ವೇರಿಯೇಷನ್ ಆರ್ ಅನ್ಅವಾಯ್ಡಬಲ್. ಸೊ ಆ ವೇರಿಯೇಷನ್ ಯಾಕಾಯಿತು ಅಂತ ನಾವಿಲ್ಲಿ ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ದೀಸ್ ಆರ್ ಅನ್ಅವಾಯ್ಡಬಲ್. ಇದನ್ನ ನಾವು ತಪ್ಪಿಸ್ಲಿಕ್ಕೂ ಆಗೋದಿಲ್ಲ. A small amount of variation for which no specific cause can be identified is termed as chance variation. ಸೊ ಇಲ್ಲಿ ಸ್ಮಾಲ್ ಅಮೌಂಟ್ ಆಫ್ ವೇರಿಯೇಷನ್ ಇರುತ್ತೆ, ತುಂಬ ದೊಡ್ಡದೇನಾಗಿರೋದಿಲ್ಲ. ಸೊ ಆ ಸ್ಮಾಲ್ ಅಮೌಂಟ್ ಆಫ್ ವೇರಿಯೇಷನ್ ಆಗಿರುತ್ತೆ ಆ್ಯಂಡ್ ಅದು ಯಾಕೆ ಆಗಿದೆ ಅಂತ ನಮಗೆ ರೀಸನ್ ಗೊತ್ತಿರಲ್ಲ, ಆ ರೀಸನ್ ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಸೊ ಆ ಥರ ವೇರಿಯೇಷನ್ಸ್ಗೆಲ್ಲ ಏನಂತ ಹೇಳ್ತೇವೆ, ಚಾನ್ಸ್ ವೇರಿಯೇಷನ್ ಅಂತ ಹೇಳ್ತೇವೆ. This chance cause variation is beyond the human control and cannot be reduced or eliminated by any statistical means. ಸೊ ಈ ವೇರಿಯೇಷನ್ ಇರುತ್ತೆ, ಇದು ಹ್ಯೂಮನ್ ಕಂಟ್ರೋಲಲ್ಲಿ ಇರೋದಿಲ್ಲ ಆ್ಯಂಡ್ ಇದನ್ನು ಸ್ಟ್ಯಾಟಿಸ್ಟಿಕಲ್ ಮೀನ್ಸಿಂದ ನಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್. Hence one has to tolerate such variations and this variation is called natural tolerance. ಸೊ ಈ ಥರ ವೇರಿಯೇಷನ್ಸ್ ಆದಾಗ ನಾವು ಇದನ್ನು ಒಪ್ಕೊಳ್ಬೇಕಾಗತ್ತೆ. ಏನು ಈ ವೇರಿಯೇಷನ್ನು ಚಿಕ್ಕ ಅಮೌಂಟಲ್ಲಿ ಇರುತ್ತೆ ಆ್ಯಂಡ್ ವಿ ಹ್ಯಾವ್ ಟು ಟಾಲರೇಟ್ ಇಟ್. ಸೊ ಎಕ್ಸಾಂಪಲ್ ಅಂದರೆ ಇವಾಗ ಇಫ್ ಅ ಸ್ಲೈಟ್ ವೇರಿಯೇಷನ್ ಆಫ್ 1 or 2 ml ಮಿಲ್ಕ್ ಇನ್ ಅ ಸ್ಯಾಚೆಟ್ ಆಫ್ 500 ml ಮಿಲ್ಕ್. ಸೊ ಇವಾಗ 500 ml ಮಿಲ್ಕಲ್ಲಿ ಮಿಲ್ಕ್ ಪ್ಯಾಕೆಟಲ್ಲಿ 1 or 2 ml ಏನಾದರೂ ವೇರಿಯೇಷನ್ ಆದರೆ ಅದು ತುಂಬ ಕಡಿಮೆ ವೇರಿಯೇಷನ್ ಇರುತ್ತೆ. ಸೊ ಅದನ್ನ ವಿ ಹ್ಯಾವ್ ಟು ಟಾಲರೇಟ್. ಸೊ ಇದನ್ನು ಕನ್ಸ್ಯೂಮರ್ ಕೂಡ ಟಾಲರೇಟ್ ಮಾಡಬೇಕು ಆ್ಯಂಡ್ ಮಿಲ್ಕ್ ಫೆಡ್ರೇಷನ್ದವ್ರು ಕೂಡ ಇದನ್ನು ಟಾಲರೇಟ್ ಮಾಡಬೇಕು. ವೇರಿಯೇಷನ್ ಡ್ಯೂ ಟು ಅಸೈನೇಬಲ್ ಕಾಸಸ್ ಅಂದರೆ ಇವಾಗ ಇದು ಸೆಕೆಂಡ್ ಟೈಪ್ ಆಫ್ ಕಾಸಸ್, ಅಂದರೆ ವೇರಿಯೇಷನ್ ಯಾಕಾಗುತ್ತೆ ಅನ್ನೋದಕ್ಕೆ ಸೆಕೆಂಡ್ ಟೈಪು. ದ ಸೆಕೆಂಡ್ ಟೈಪ್ ಆಫ್ ವೇರಿಯೇಷನ್ ದ್ಯಾಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ವೇರ್ ದ ಕಾಸಸ್ ಕ್ಯಾನ್ ಬಿ ಪ್ರಿಸೈಸ್ಲಿ ಐಡೆಂಟಿಫೈಡ್ ಆ್ಯಂಡ್ ಎಲಿಮಿನೇಟೆಡ್. ಈ ಟೈಪ್ ಅಸೈನೇಬಲ್ ಕಾಸಸಲ್ಲಿ ಏನಾಗುತ್ತೆ, ಇಲ್ಲಿ ಯಾಕೆ ವೇರಿಯೇಷನ್ ಆಯಿತು ಅಂತ ನಾವಿದಲ್ಲಿ ಕಂಡು ಹಿಡಿಬೋದು ಆ್ಯಂಡ್ ದೇ ಕ್ಯಾನ್ ಬಿ ಎಲಿಮಿನೇಟೆಡ್. ಸೊ ನಾವಲ್ಲಿ ಇವಾಗ ಚಾನ್ಸ್ ಕಾಸಸಲ್ಲಿ ನಾವು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಿರಲ್ಲ, ಸೊ ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕೂ ಆಗ್ತಿರಲ್ಲ. ವೇರ್ ಆ್ಯಸ್ ಅಸೈನೇಬಲ್ ಕಾಸಸಲ್ಲಿ ನಾವು ಯಾಕೆ ಈ ಥರ ಚೇಂಜಸ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡ್ಬೋದು ಆ್ಯಂಡ್ ವಿ ಕ್ಯಾನ್ ಎಲಿಮಿನೇಟ್ ದೋಸ್ ಚೇಂಜಸ್ ಅಂತ. ದೀಸ್ ಆರ್ ಕಾಲ್ಡ್ ಅಸೈನೇಬಲ್ ಕಾಸಸ್ ಆಫ್ ವೇರಿಯೇಷನ್. ದಿಸ್ ವೇರಿಯೇಷನ್ ಕ್ಯಾನ್ ಬಿ ಅಟ್ರಿಬ್ಯೂಟೇಬಲ್ ಟು 1 or more ಕಾಸಸ್. ಇದು ಯಾಕಾಗಿದೆ ಅಂತ ನಾವು 2-3 ಕಾಸ್ ಇರ್ಬೋದು. ಅಂದರೆ ಕಾಸಸ್ ಆಫ್ ದಿಸ್ ಟೈಪ್ ಆಫ್ ವೇರಿಯೇಷನ್ ಆರ್ ಪುವರ್ ಕ್ವಾಲಿಟಿ ಇನ್ ರಾ ಮಟೀರಿಯಲ್ಸ್, electrical voltage fluctuations, an employer who needs more training, and improper functioning of machine, etc. In each of these cases, the causes of variation can be identified and eliminated. ಸೊ ಅಂದರೆ ಏನೇನು ಕಾಸ್ ಇರ್ಬೋದು, ಇವಾಗ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಆಗ್ತಿರ್ಬೋದು, ಅಥವಾ ಇವಾಗ ಹೊಸದಾಗಿ ಎಂಪ್ಲಾಯೀಸ್ ಸೇರ್ಕೊಂಡಿರ್ತಾನೆ, ಸೊ ಅವ್ನಿಗೆ ಟ್ರೈನ್ಡ್ ವರ್ಕರ್ ಥರ ಅವ್ನು ವರ್ಕ್ ಮಾಡ್ಲಿಕ್ಕೆ ಆಗ್ತಿರಲ್ಲ, ಆ ಥರ ಎರರ್ ಬಂದಿರಬಹುದು. ಅಥವಾ ಮಷಿನ್ ಪ್ರಾಪರಾಗಿ ವರ್ಕ್ ಆಗ್ತಿರಲ್ಲ, ಮತ್ತು ರಾ ಮಟೀರಿಯಲ್ಸ್ ಕ್ವಾಲಿಟಿ ತುಂಬ ಪುವರ್ ಇರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ನಮಗೆ ವೇರಿಯೇಷನ್ಸ್ ಆಗುತ್ತೆ ಆ್ಯಂಡ್ ದೀಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಆ್ಯಂಡ್ ವಿ ಕ್ಯಾನ್ ಎಲಿಮಿನೇಟ್ ದೀಸ್ ವೇರಿಯೇಷನ್ಸ್. ಸೊ ಆಲ್ಸೋ ಇಫ್ ದ ವೇರಿಯೇಷನ್ ಈಸ್ ಅಲೌಡ್ ಟು ಪರ್ಸಿಸ್ಟ್, ಇಟ್ ವಿಲ್ ಕಂಟಿನ್ಯೂ ಟು ಕ್ರಿಯೇಟ್ ಅ ಸೀರಿಯಸ್ ಅಫೆಕ್ಟ್ ಇನ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಸೊ ಅದೇ ನಾವೇನಾದರೂ ಇದನ್ನು ಇದೇ ಥರ ಬಿಟ್ಟರೆ, ಅಂದರೆ ಎರರ್ ಈ ಥರನೇ ಬರ್ತಿದ್ರೆ ಈ ವೇರಿಯೇಷನ್ನ ನಾವು ಬಿಡಬಾರ್ದು. ಇಫ್ ದ ವೇರಿಯೇಷನ್ ಈಸ್ ಅಲೌಡ್ ಟು ಪರ್ಸಿಸ್ಟ್, ಸೊ ಅವಾಗ ಏನಾಗುತ್ತೆ, ತುಂಬ ದೊಡ್ಡ ಪ್ರಾಬ್ಲಮ್, ಅಂದರೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಸರಿ ಬರೋದಿಲ್ಲ. ಸೊ ಎನಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಂಡರ್ಗೋಸ್ ಇನ್ 3 stages. ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಲ್ಲಿ ಅದು 3 ಸ್ಟೇಜಲ್ಲಿ ಹೋಗುತ್ತೆ. ಏನೇನು ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗೋಕ್ಕಿಂತ ಮುಂಚೆ ಏನೇನು ಸ್ಟೇಜಸ್ ಅಂದರೆ ಸ್ಪೆಸಿಫಿಕೇಷನ್, ಪ್ರೊಡಕ್ಷನ್ ಆ್ಯಂಡ್ ಇನ್ಸ್ಪೆಕ್ಷನ್ ಅಂತ. ಸ್ಪೆಸಿಫಿಕೇಷನ್ ಈಸ್ ದ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆಫ್ ಮೆಷರ್ಮೆಂಟ್ಸ್ ಫಿಕ್ಸ್ಡ್ ಫಾರ್ ಆ್ಯನ್ ಐಟಮ್ಸ್ ಟು ಬಿ ಪ್ರೊಡ್ಯೂಸ್ಡ್. ಯಾವುದೇ ಒಂದು ಐಟಮ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಇದಕ್ಕೆ ಈ ಥರ ಸ್ಟ್ಯಾಂಡರ್ಡ್ಸ್ ಇರಬೇಕು ಅಂತ ಅದು ಫಿಕ್ಸ್ಡ್ ಇರುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೇವೆ, ಸ್ಪೆಸಿಫಿಕೇಷನ್. ಅದೇ ದ ಪ್ರೊಡಕ್ಷನ್ ಆಫ್ ಐಟಮ್ಸ್ ಮಸ್ಟ್ ಬಿ ಅಕಾರ್ಡಿಂಗ್ ಟು ಪ್ರಾಪರ್ ಸ್ಪೆಸಿಫಿಕೇಷನ್. ಯಾವ ಥರ ಸ್ಪೆಸಿಫೈ ಮಾಡಿರ್ತಾರೋ ಅದೇ ಥರ ಪ್ರೊಡಕ್ಷನ್ ಆಗಿರಬೇಕು ಆ ಐಟಮು. ವೆರಿಫಿಕೇಷನ್ ಆಫ್ ದ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆಫ್ ದ ಮ್ಯಾನುಫ್ಯಾಕ್ಚರ್ಡ್ ಐಟಮ್ ಈಸ್ ಇನ್ಸ್ಪೆಕ್ಷನ್. ಸೊ ಇವಾಗ ಇನ್ಸ್ಪೆಕ್ಷನ್ ಏನು ಹೇಳ್ತಾರೆ, ಇವಾಗ ಒಂದು ಮಿಲ್ಕ್ ಪ್ಯಾಕೆಟ್, ಇವಾಗ ಒಂದು ಆಯಿಲ್ ಪ್ಯಾಕೆಟ್ ಅಂತ ತೊಗೊಳ್ಳಿ. ಆಯಿಲ್ ಪ್ಯಾಕೆಟ್ ಮಾಡಬೇಕಂದ್ರೆ ಅದು ಅವ್ರು ಏನು ಹೇಳಿರ್ಬೋದು, ಇದು 500 ml ಇರಬೇಕು, ಮತ್ತು ಇದು ರಿಫೈನ್ಡ್ ಆಯಿಲ್ ಇರಬೇಕು, ಈ ಥರ ಎಲ್ಲ ಹೇಳ್ತಾರೆ. ಅದು ಎಲ್ಲ ಏನಿರುತ್ತೆ, ಸ್ಪೆಸಿಫಿಕೇಷನಲ್ಲಿ ಬರುತ್ತೆ. ಅಂದರೆ ಸ್ಪೆಸಿಫೈ ಮಾಡ್ತಾರೆ ಪ್ರಾಡಕ್ಟ್ ಈ ಥರ ಇರಬೇಕು ಅಂತ, ಅದು ಫಿಕ್ಸ್ಡ್ ಇರುತ್ತೆ. ಅದೇ ಪ್ರೊಡಕ್ಷನ್ನಲ್ಲಿ ಏನಿರುತ್ತೆ, ಅವ್ರು ಯಾವ ಥರ ಸ್ಪೆಸಿಫೈ ಮಾಡಿರ್ತಾರೋ ಅದೇ ಥರ ನಮ್ಮ ಪ್ರಾಡಕ್ಟ್ ಏನಾಗಿರಬೇಕು, ಅದೇ ಥರ ಪ್ರಾಡಕ್ಟು ಪ್ರೊಡ್ಯೂಸ್ ಆಗಿರಬೇಕು. ಇನ್ಸ್ಪೆಕ್ಷನಲ್ಲಿ ಏನಾಗುತ್ತೆ, ಯಾವ ಥರ ಸ್ಪೆಸಿಫೈ ಮಾಡಿದ್ದೀವೋ ಅದೇ ಥರ ಪ್ರಾಡಕ್ಟ್ ಬಂದಿದೆಯಾ ಅಂತ ನಾವು ಅದನ್ನು ಕ್ವಾಲಿಟಿಯನ್ನು ಚೆಕ್ ಮಾಡಲಿಕ್ಕೆ ಏನಂತ ಹೇಳ್ತೇವೆ, ಇನ್ಸ್ಪೆಕ್ಷನ್ ಅಂತ ಹೇಳ್ತೇವೆ.
ಅಡ್ವಾಂಟೇಜಸ್ ಆಫ್ SQC. ಏನಿದು ಸ್ಟಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ದು ಅಡ್ವಾಂಟೇಜಸ್ಸು? ದ ಅಡ್ವಾಂಟೇಜಸ್ ಆಫ್ ಯೂಸ್ ಆಫ್ ಸ್ಟಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಮೆಥಡ್ಸ್ ಇನ್ ಎನಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಆರ್ ಆಸ್ ಫಾಲೋಸ್. ಏನೇನು? ಟು ಇಂಪ್ರೂವ್ ದ ಕ್ವಾಲಿಟಿ ಆ್ಯಂಡ್ ಟು ಡಿಕ್ರೀಸ್ ದ ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ಸ್. ಅಂದರೆ ಈ ಸ್ಟಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು. ಆಬ್ವಿಯಸ್ಲಿ ನಾವು ಯಾಕೆ ಅದು ಕ್ವಾಲಿಟಿ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಅದನ್ನು ನಾವು ಎಲಿಮಿನೇಟ್ ಮಾಡಿಬಿಟ್ಟು, ಸೊ ಅವಾಗ ನಾವು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ತೇವೆ. ಆ್ಯಂಡ್ ಡಿಫೆಕ್ಟಿವ್ ಏನು ಪ್ರೊಡ್ಯೂಸ್ ಆಗ್ತಿರುತ್ತಲ್ಲ, ಆ ಡಿಫೆಕ್ಟಿವ್ ಪ್ರೊಡ್ಯೂಸ್ ಆಗೋದು ಕಡಿಮೆ ಮಾಡಬಹುದು. To eliminate faults and prevent the loss due to spoilage and rework by timely identification of assignable causes. ಸೊ ನಾವು ಏನೇನು ತಪ್ಪಾಗ್ತಿರ್ಬೋದು ಅದನ್ನೆಲ್ಲ ನಾವು ಎಲಿಮಿನೇಟ್ ಮಾಡ್ಬೋದು. ಅಂದರೆ ಅಸೈನೇಬಲ್ ಕಾಸಸ್ ಅಂದರೆ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಏನಾದರೂ ಆಗ್ತಿದೆಯಾ, ಅಥವಾ ಎಂಪ್ಲಾಯಿ ಸರಿಯಾಗಿ ವರ್ಕ್ ಮಾಡ್ತಿದ್ದಾನಾ ಇಲ್ವಾ, ಮತ್ತು ಈ ಥರ ಎಲ್ಲ, ಮತ್ತು ಬೇರೆ ರಾ ಮಟೀರಿಯಲ್ಸ್ ಕ್ವಾಲಿಟಿ ಹೇಗಿದೆ, ಈ ಥರ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ನಾವು ಏನು ಮಾಡ್ಬೋದು, ಅದನ್ನೆಲ್ಲ ತಪ್ಪಿಸ್ಬಹುದು. ಸೊ ಅವಾಗ ನಾವು ಮತ್ತೆ ಕೆಲಸ ಮಾಡೋದು ಕೂಡ ತಪ್ಪುತ್ತೆ, ಅಂದರೆ ರೀವರ್ಕ್ ತಪ್ಪುತ್ತೆ ಅಂತ. To prevent financial loss by changing the production technique when the process goes out of control frequently. ಸೊ ಅಂದರೆ ಇವಾಗ ಆ ಪ್ರೊಡಕ್ಷನ್ ಟೆಕ್ನಿಕನ್ನೇ ಚೇಂಜ್ ಮಾಡೋದಂದರೆ, ಇವಾಗ ಆ ಪ್ರೊಡಕ್ಷನ್ ಟೆಕ್ನಿಕ್ಕಿಂದ ನಮ್ಗೆ ಬೇಕಾದ ಡಿಸೈರ್ಡ್ ಎಕ್ಸ್ಪೆಕ್ಟೇಷನ್ಸನ್ನು ಮೀಟ್ ಮಾಡ್ತಿಲ್ಲ, ಆ್ಯಂಡ್ ಇಟ್ ಈಸ್ ನಮ್ಮ ಕಂಟ್ರೋಲಲ್ಲಿ ಸಿಗ್ತಾ ಇಲ್ಲ, ಅದು ತುಂಬ ಡಿಫೆಕ್ಟಿವ್ ಐಟಮ್ ಬರ್ತಾ ಇದೆ, ಆ ಥರ ಎಲ್ಲ ಇದ್ದರೆ ನಾವು ಪ್ರೊಡಕ್ಷನ್ ಟೆಕ್ನಿಕನ್ನು ಏನು ಮಾಡ್ಬೋದು, ಚೇಂಜ್ ಮಾಡಬಹುದು. ದ ಪ್ರೊಡ್ಯೂಸರ್ ಕ್ಯಾನ್ ಗ್ಯಾರಂಟಿ ಹೀಸ್ ಪ್ರಾಡಕ್ಟ್ ವಿತ್ ಕಾನ್ಫಿಡೆನ್ಸ್. ಸೊ ಇದರಿಂದ ಏನಾಗುತ್ತೆ, ಎಲ್ಲನ ನಾವು ಕೂಡ ಪ್ರೊಡಕ್ಷನ್ ಟೆಕ್ನಿಕ್ ಮೆಜರ್ ಮಾಡ್ತೀವಿ, ಕಾಸಸ್ ಎಲ್ಲ ನೋಡ್ತೀವಿ, ಅಸೈನೇಬಲ್ ಕಾಸಸ್ಸಿಂದ ಏನಾದರೂ ಆಗ್ತಿದೆಯಾ ಅಂತ ನೋಡ್ತೀವಿ, ಮತ್ತು ಕ್ವಾಲಿಟಿ ತುಂಬ ಇಂಪ್ರೂವ್ ಮಾಡಿರ್ತೀವಿ. ಸೊ ಇದರಿಂದ ಏನು ಮಾಡ್ಬೋದು, ಪ್ರೊಡ್ಯೂಸರು ಕನ್ಫರ್ಮ್ ಆಗಿ ಇದು ನಮ್ಮದು ಪ್ರಾಡಕ್ಟ್ ಗ್ಯಾರಂಟಿ ಇದೆ ಅಂತ ಅವರು ತುಂಬ ಕಾನ್ಫಿಡೆನ್ಸ್ಲೇ ಕೊಡಬಹುದು. ಇಟ್ ಪ್ರೊವೈಡ್ಸ್ ಗ್ರೇಟರ್ ಕ್ವಾಲಿಟಿ ಅಶ್ಯೂರೆನ್ಸ್ ಆ್ಯಟ್ ಲೋವರ್ ಇನ್ಸ್ಪೆಕ್ಷನ್ ಕಾಸ್ಟ್. ಸೊ ತುಂಬ ಕಡಿಮೆ ಅಮೌಂಟಲ್ಲಿ ನಾವು ತುಂಬ ಕ್ವಾಲಿಟಿ ಅಶ್ಯೂರೆನ್ಸ್ ಕೊಡ್ಬೋದು. ಇದು ಪಕ್ಕ ಚೆನ್ನಾಗಿದೆ ಕ್ವಾಲಿಟಿ ಅಂತ ನಾವು ಹೇಳಬಹುದು. ದ ವೆರಿ ಪ್ರೆಸೆನ್ಸ್ ಆಫ್ SQC ಸಿಸ್ಟಮ್ ಅಲರ್ಟ್ಸ್ ದ ಪರ್ಸನಲ್ ಇನ್ ದ ಪ್ರೊಡಕ್ಷನ್ ಪ್ಲಾಂಟ್. ಕ್ವಾಲಿಟಿ ಕಂಟ್ರೋಲ್ ಟೆಕ್ನಿಕ್ಸ್ ಆರ್ ಅಪ್ಲೈಡ್ ಇನ್ 2 ಡಿಫ್ರೆಂಟ್ ಸ್ಟೇಜಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಸೊ ಇಲ್ಲಿ ನಾವು ಎರಡು ರೀತಿಯಲ್ಲಿ ನಾವು ಕ್ವಾಲಿಟಿ ಕಂಟ್ರೋಲ್ ಟೆಕ್ನಿಕ್ಸನ್ನು ಅಪ್ಲೈ ಮಾಡ್ತೇವೆ. ಯಾವ್ಯಾವ ಸ್ಟೇಜಸಲ್ಲಿ ಅಂದರೆ, ಪ್ರೊಸೆಸ್ ಕಂಟ್ರೋಲ್ ಅಂದರೆ ಕಂಟ್ರೋಲಿಂಗ್ ದ ಕ್ವಾಲಿಟಿ ಆಫ್ ದ ಗೂಡ್ಸ್ ಡ್ಯೂರಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಪ್ರೊಸೆಸ್ ಕಂಟ್ರೋಲ್. ಅಂದರೆ ಆ ಪ್ರಾಡಕ್ಟು ಮ್ಯಾನುಫ್ಯಾಕ್ಚರ್ ಆಗುವಾಗಲೇ ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋದು, ಕಂಟ್ರೋಲಿಂಗ್ ದ ಕ್ವಾಲಿಟಿ ಆಫ್ ದ ಗೂಡ್ಸ್ ವೆನ್ ಇಟ್ ಈಸ್ ಅಂಡರ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಆ ಮ್ಯಾನುಫ್ಯಾಕ್ಚರ್ ಪ್ರೊಸೆಸ್ಸಲ್ಲೇ ನಾವು ಅದರ ಕ್ವಾಲಿಟಿಯನ್ನು ಕಂಟ್ರೋಲ್ ಮಾಡಿದರೆ ಅದಕ್ಕೆ ನಾವೇನಂತ ಹೇಳ್ತೇವೆ, ಪ್ರೊಸೆಸ್ ಕಂಟ್ರೋಲಲ್ಲಿ ಅಂತ ಹೇಳ್ತೇವೆ. ದಟ್ ಈಸ್ ಅ ಪ್ರೊಡಕ್ಷನ್ ಪ್ರೊಸೆಸ್ ಈಸ್ ಸೇಡ್ ಟು ಬಿ ಆ್ಯನ್ ಸ್ಟಟಿಸ್ಟಿಕಲ್ ಕಂಟ್ರೋಲ್ ಇಫ್ ದ ಪ್ರೊಡಕ್ಟ್ಸ್ ಆರ್ ಫ್ರೀ ಆಫ್ ವೇರಿಯೇಷನ್ಸ್ ಡ್ಯೂ ಟು ಅಸೈನೇಬಲ್ ಕಾಸಸ್. ಇದನ್ನು ನಾವು ಪ್ರೊಡಕ್ಟಿವ್ ಇದೆ ಅಂತ ನಾವು ಯಾವ ಥರ ಹೇಳ್ತೇವೆ, ಅಲ್ಲಿ ಏನು ವೇರಿಯೇಷನ್ಸ್ ಇರೋದಿಲ್ಲ, ಡ್ಯೂ ಟು ಅಸೈನೇಬಲ್ ಕಾಸಸ್ ಅಂತ ಇದ್ದರೆ ಆವಾಗ ನಾವು ಏನಂತ ಹೇಳ್ತೇವೆ, ಈ ಪ್ರಾಡಕ್ಟು ಸ್ಟಟಿಸ್ಟಿಕಲ್ ಕಂಟ್ರೋಲಲ್ಲಿ ಇದೆ ಅಂತ ಹೇಳ್ತೇವೆ. This can be achieved by adopting continuous inspection methods using control charts. ಇದನ್ನ ನಾವು ಯಾವ ಥರ ಅಚೀವ್ ಮಾಡ್ಬೋದು ಅಂದರೆ, ನಾವು ಕಂಟಿನ್ಯೂ ಆಗಿ ಇನ್ಸ್ಪೆಕ್ಷನ್ ಮಾಡ್ತಿರ್ಬೋದು. ಅಂದರೆ ಏನಾದರೂ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಆಗ್ತಿದೆಯಾ, ಈ ಥರ ಎಲ್ಲ ನಾವು ಬೈ ಫ್ರೀಕ್ವೆಂಟ್ ಇನ್ಸ್ಪೆಕ್ಷನ್ಸ್ ವಿ ಕ್ಯಾನ್ ಕಂಟ್ರೋಲ್ ದ ಕ್ವಾಲಿಟಿ, ವಿ ಕ್ಯಾನ್ ಕಂಟ್ರೋಲ್ ದ ವೇರಿಯೇಷನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಏನು, ಪ್ರಾಡಕ್ಟ್ ಕಂಟ್ರೋಲ್ ಅಂತ. The inspection of finished or unfinished items for their acceptability is necessary. ಸೊ ಆ ಪ್ರಾಡಕ್ಟ್ಸು ಎಲ್ಲ ಮ್ಯಾನುಫ್ಯಾಕ್ಚರ್ಡ್ ಆದಮೇಲೆ ನಾವು ಅದನ್ನು ಫಿನಿಶ್ಡ್ ಏನಾಗಿರ್ತಲ್ಲ ಪ್ರಾಡಕ್ಟ್ಸು, ಅದರದ್ದು ನಾವು ಫಿನಿಶ್ ಅಥವಾ ಅನ್ಫಿನಿಶ್ಡ್ ಐಟಮ್ಸ್ದು ನಾವು ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ. ಅಂದರೆ ಈ ಪ್ರಾಡಕ್ಟನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೋದಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅಂತ. ಓನ್ಲಿ ಆಫ್ಟರ್ ಇನ್ಸ್ಪೆಕ್ಷನ್ ಆ್ಯಂಡ್ ಕನ್ಫರ್ಮೇಷನ್ ಆಫ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ದ ಮ್ಯಾನುಫ್ಯಾಕ್ಚರ್ಡ್ ಲಾಟ್ ಈಸ್ ಅಕ್ಸೆಪ್ಟೆಡ್. ಆ ಪೂರಾ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಆಗಿದ್ದ ಲಾಟು ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಮತ್ತು ಅದು ಸರಿ ಇದೆ ಅಂತ ನಾವು ಕನ್ಫರ್ಮೇಷನ್ ಕೊಟ್ಟ ಮೇಲೆ ಆ ಲಾಟ್ ಏನಾಗುತ್ತೆ, ಎಕ್ಸೆಪ್ಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಆ ಲಾಟ್ ರಿಜೆಕ್ಟ್ ಆಗುತ್ತೆ. ದ ಪ್ರೊಸೆಸ್ ಆಫ್ ಇನ್ಸ್ಪೆಕ್ಷನ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಲಾಟ್ ಫಾರ್ ಅಕ್ಸೆಪ್ಟಬಿಲಿಟಿ ಈಸ್ ಕಾಲ್ಡ್ ಪ್ರಾಡಕ್ಟ್ ಕಂಟ್ರೋಲ್ ಆರ್ ಅಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗ್. ಸೊ ಇದನ್ನು ಪೂರಾ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಆಗಿಂದ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡೋದ್ರಿಂದ ಇದಕ್ಕೇನಂತ ಹೇಳ್ತೇವೆ, ಪ್ರಾಡಕ್ಟ್ ಕಂಟ್ರೋಲ್ ಅಂತ ಹೇಳ್ತೀವಿ ಅಥವಾ ಅಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೇವೆ.